ಇತ್ತು ಇನ್ಸ್ಪೈರ್ ಮಾಡುತ್ತೆ ಹ್ಯಾಪಿಯಾಗಿರೋದಕ್ಕೆ ಅಂತ. ಸೊ ನಾವು ಬ್ಯುಸಿ ಲೈಫಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಕ್ಷಣಗಳಿರುತ್ತೆ, ತುಂಬ ಕ್ರಿಟಿಕಲ್ ಮೊಮೆಂಟ್ಸ್ ಇರುತ್ತೆ, ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಬ್ಯುಸಿ ಲೈಫಲ್ಲಿ ಮರ್ತು ಬಿಡ್ತೀವಿ. ಹಾಗೆ ಕೆಲವೊಂದು ಮೊಮೆಂಟ್ಸು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು, ನಿರ್ಣಾಯಕ ಕ್ಷಣಗಳನ್ನ ನಾವು ಕಳೆದುಕೊಂಡ್ಬಿಡ್ತೀವಿ. ಆದರೆ ಸರಿ ಅದು ಕಳ್ಕೊಂಬಿಟ್ವಿ ಅಥವಾ ಇದು ಮಾಡಿದ್ವಿ ಅಂತಂದು ಇದು ಮಾಡೋದಕ್ಕಿಂತ ಅಥವಾ ಈಗ ಕೆಲವೊಂದು ಸಿಕ್ತ ಮೊಮೆಂಟ್ಸು ಅದನ್ನು ನಾವು ಕೃತಜ್ಞರಾಗೋಣ, ಗ್ರೇಟ್ಫುಲ್ ಫೀಲಿಂಗ್ ಮಾಡ್ಕೊಳ್ಳೋಣ ಅಂತ, ಅದು ಸರಿಯೇ. ಬಟ್ ಅದ್ರ ಜೊತೆಗೆ ಮುಂದಿನ ಬಾರಿ ಆ ಥರನೇ ಅವಕಾಶ ಸಿಕ್ಕಾಗ ಆ ಕ್ಷಣನ ನಾವು ಪರಿಪೂರ್ಣವಾಗಿ ಬದುಕುವತ್ತ ಹೆಚ್ಚು ಗಮನ ಹರಿಸಬೇಕು ಅಂತ ಇಕಿಗೈ ಸಲಹೆ ಮಾಡುತ್ತೆ. ಇಲ್ಲಿ ಅವರು ಲೇಖಕರು ಬರೆದಿರೋರು ಸಲಹೆ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಆ ಮೊಮೆಂಟ್ಸ್ ಬಂದೇ ಬರುತ್ತೆ. ಸೊ ಅದನ್ನು ವಿ ಹ್ಯಾವ್ ಟು ಲಿವ್ ದೋಸ್ ಮೊಮೆಂಟ್ಸ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾರೆ. ಚಾನ್ಸ್ ಸಿಕ್ಕರೆ ಮತ್ತೆ ಆ ಕ್ಷಣಗಳನ್ನ ಮತ್ತೆ ಕಳ್ಕೊಬೇಡಿ, ಅದನ್ನು ಪೂರ್ಣವಾಗಿ ನೀವು ಉಪಯೋಗಿಸ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾರೆ. ಹಾಗೆ ಈ ಪುಸ್ತಕ ನಿಮ್ಮ ಸಂತೋಷದ ಚಟುವಟಿಕೆಗಳು ಅಂದರೆ ಆ್ಯಕ್ಟಿವಿಟೀಸ್, ನಿಮ್ಗೆ ಯಾವ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಖುಷಿ ಸಿಗುತ್ತೆ, ಹಾಗೆ ನಿಮ್ಮ ಅತ್ಯುತ್ತಮ ಕ್ಷಣಗಳು, ಆಮೇಲೆ ಪ್ರೆಸೆಂಟ್ ಮೊಮೆಂಟ್ಸ್ ಅದು ಹೇಗೆ ಕಾಣಿಸುತ್ತೆ ನಿಮಗೆ, ಅದು ಯಾವ ರೀತಿ ನಿಮಗೆ ಖುಷಿ ಸಿಕ್ಕುತ್ತೆ, ಅವುಗಳನ್ನ ನೀವು ಎಷ್ಟು ಒಳ್ಳೆಯದನ್ನು ಅಂದರೆ ಎಷ್ಟು ಚೆನ್ನಾಗಿ ಖುಷಿಯಾಗಿ ಅನುಭವಿಸ್ತೀರಿ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊತೀರಿ, ಎಷ್ಟರ ಮಟ್ಟಿಗೆ ನಿಮ್ಮ ಫೀಲ್ ಗುಡ್ ಅಂದರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಅದರಿಂದ ಫೀಲ್ ಗುಡ್ ಫ್ಯಾಕ್ಟರ್ ಸಿಕ್ಕುತ್ತೆ ಅನ್ನೋದೆಲ್ಲ ಇದೆಲ್ಲ ಹೇಳ್ಕೊಡುತ್ತೆ. ಆಮೇಲೆ ಹೇಗೆ ನೀವು ಅದನ್ನು ಮಾಡ್ಬೋದು ಅಂತಂದು ಅದು ಸಲಹೆ ಎಲ್ಲ ಸಿಕ್ಕುತ್ತೆ ಈ ಪುಸ್ತಕದಲ್ಲಿ. ಯಾಕೆಂದರೆ ನಾವು ಪ್ರೆಸೆಂಟ್ ಮೂಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಾವು ವರ್ತಮಾನದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಲ್ವಾ. ಈಗ ನಾವು ಪ್ರೆಸೆಂಟ್ ಮೂಮೆಂಟ್ ಈಗ ವರ್ತಮಾನದಲ್ಲಿ ಏನು ಮಾಡ್ತಾಯಿದ್ದೀವಿ, ಈಗ ನಾನು ನಿಮಗೆ ಈ ಥರ ಶೇರ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ವರ್ತಮಾನದಲ್ಲಿ ಏನಿದೆ ಈ ಮೊಮೆಂಟಲ್ಲಿ ನಾವು ಏನು ಇದೆ ಅದು ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಬೇಕು, ಅಥವಾ ಏನಾಗ್ತಿದೆಯೋ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಅದ್ರ ಬದಲು ನಾಳೆ ಏನಾಗುತ್ತೆ, ಅಥವಾ ನೆಕ್ಸ್ಟ್ ಮೊಮೆಂಟ್ ಅರ್ಧ ಗಂಟೆ ಆದಮೇಲೆ ಇದಾಗ್ಬೋದು, 1 ಗಂಟೆ ಆದಮೇಲೆ ಇದಾಗ್ಬೋದು, ಅಥವಾ ನಾಳೆ ಹೀಗಾದರೆ ಆಚೆ ನಾಡಿದ್ದು ಹೀಗಾದರೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತೀವಿ ತುಂಬ ಟೈಮ್ ಮೋಸ್ಟ್ಲಿ. ಸೊ ಹಾಗಾಗಿ ಅದನ್ನು ಬಿಟ್ಬಿಟ್ಟು ನಾವು ಪ್ರೆಸೆಂಟ್ ಮೊಮೆಂಟ್ ಎಷ್ಟು ಚೆನ್ನಾಗಿದೆ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ನೋಟಿಸ್ ಮಾಡೋದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾನು ಜೀವನದಲ್ಲಿ ಎಲ್ಲಿದ್ದೀನಿ, ನಾನು ಎಲ್ಲಿಗೆ ಬಯಸ್ತೀನಿ, ಹಾಗೆ ವರ್ತಮಾನ ಮತ್ತು ಭವಿಷ್ಯದಲ್ಲಿ ನಮ್ಮ ಸಂತೋಷ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯ ಮಾಡಲು ಅಗತ್ಯವಾದ ವಿಷಯಗಳ ಬಗ್ಗೆ ಯೋಚಿಸಲು ಕೂಡ ಸಮಯ ತಗೋಬೇಕು ಅಂತಲೂ ತಿಳಿಸ್ಕೊಡುತ್ತೆ.